ನಿಮ್ಮ ಸುರೆಯನ್ನ ನೀವೇ ಹಾಕಬೇಕು. ನನ್ನ ಶ್ರೀರಾಮಚಂದ್ರನ ಪಾದರಾಣಿಯಾಗಿಯೂ ನನಗೆ ಏನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಹೇಳ್ತೇನೆ. ರಾಮನಾಣಿ ಮೇಲ್ಪಡಬೇಕೆ? ಅಷ್ಟೊಂದು ಶ್ರದ್ಧೆಯೇ? ರಾಮಮಂತ್ರವನ್ನು ಉಚ್ಚರಿಸಿದ್ರೆ ನಿನ್ನ ಪ್ರಾಣ ಉಳಿಯುತ್ತದೆ ಎಂದು ತಿಳಿದದ್ದು ಸತ್ಯ ಅಂತ ಆದ್ರೆ ವಿಶ್ವಾಸೋ ಫಲದಾಯಕ. ಬದುಕಿದೆಯ ಬಡ ಜೀವವೇ, ಹೊಡೆಯುವುದಿಲ್ಲ ಅಂತ ಹೇಳಿದ್ದೇನೆ, ನಿನ್ನನ್ನು ಎತ್ತು ಬೀಸುವುದಿಲ್ಲ. ಯಾಕೆ ಹೇಳಿದೆ ಕೇಳು, ಏನು ಆಗುವುದಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಏನಕ್ಕೆ ಏನನ್ನಾದ್ರೂ ಮಾಡಿ ಏನು ನೆನಪಿಸ್ತೀವ, ಏನು ನೆಂದದ್ದು ಬಡಜೀವ ತಿಳ್ಕೊಂಡು ಮಣಿ ಬಿದ್ದಿದ್ದೀಯ. ಇದು ಬಡಜೀವ ಅಂತ ಹೇಳಿ ಯಾವ ಸತ್ತಮ್ಮ ಹೇಳಿದವ? ನೋಡಿದ್ರೆ ಗೊತ್ತಾಗುವುದಿಲ್ವೇನೋ? ಯಾರಿಗೆ ನೋಡಿದ್ರೆ ಗೊತ್ತಾಗುವುದಿಲ್ಲ. ಇದನ್ನೂ ಅಪ್ಪ ಬಡ ಜೀವ ಅಂತ ಹೇಳ್ತಾನೆ ಅಂತ ಆದ್ರೆ ಅವರ ತಲೆ ತಣ್ಣೀರು ಕಟ್ಟಬೇಕು. ಮತ್ತೆ ಏನ್ ಕಡಿದೆ ನೀನು? ಸಾಕ್ಬೇಕಾಗ್ಲಿಕ್ಕೆ ನೀನು ಏನ್ ಮಾಡಿದೆ? ಏನ್ ಮಾಡಿದೆ? ನೀನು ಹಿಡಿದೇ ಅಲ್ವಾ? ಬಿಟ್ಟಾಗ ಸಾಕಬೇಕು ಅಂತ ನನಗೆ ನಾನು ಹೇಳಿಕೊಂಡದ್ದು. ಓ ಹನುಮಂತ, ನನ್ನ ಹೆಸರನ್ನು ಅಷ್ಟೊಂದು ಸರಿಯಾಗಿ ಹೇಳುವವ ನೀ ಯಾರಪ್ಪ? ನಾನು ಸುರಮುನಿ ನಾರದ. ಸರ್ವ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ತಪೋಭಂಗವಾಯ್ತಲ್ಲ ಎನ್ನುವ ಉದ್ದೇಶದಿಂದ ಕುಪಿತರಾಗಿರುವಂತ ನನಗೆ ಅಂಧತ್ವವನ್ನು ಪ್ರಾಪ್ತಿಯಾಗಿ ಹೋಯಿತು. ನಿಮ್ಮನ್ನು ಗುರುತಿಸಲಾರದೆ ಹೋದೆ. ಹೊಡೆಯಲಿಕ್ಕೆ ಮುಂದಾಗ್ಬಿಟ್ಟು ನನ್ನ ಅಪರಾಧವನ್ನು ಮನ್ನಿಸ್ತೀರ? ಇದು ಅಪರಾಧ ಅಲ್ಲ. ಹಾಗಾದ್ರೆ ಒಂದು ಮಾತನ್ನು ಕೇಳಿ. ಏನು? ಹರಿದಾಸರಲ್ಲವೇ? ಹೌದು, ನಾನು ರಾಮದಾಸ. ನಿಜ. ಶ್ರೀರಾಮನನ್ನ ಕಾಣಬೇಕೆನ್ನುವಂತಹ ನನ್ನ ಉದ್ದೇಶವನ್ನ ಹಾಳು ಮಾಡಿದ್ರಲ್ಲ, ಇದು ನ್ಯಾಯವೇ ಹೇಳಿ? ಇದು ಸರಿಯೇ? ಸರಿ ಉಂಟು. ಈಗ ಮಾಡುವುದ ಕಾರಣ ಉಂಟು. ಸರಿಯಾ? ಹೌದು. ಏನ್ ಕೇಳದನ್ನ ಸತ್ಯಲೋಕ ರಜತಾದ್ರಿಯಿಂದ ಯೋಧಿಗೈತಂದೆನೋ ನೀಲಮೇಘ ಶ್ಯಾಮನಾಗಿರುವ ರಾಮನೋ, ನೀಲಮೇಘ ಶ್ಯಾಮನಾಗಿರುವ ರಾಮನೋ ಬಾಲಕ ಪ್ರಭೆಯೊಳುಪ್ಪುವ ಜನಕ ಜಾತಿಯೋ ನಮ್ಮಮ್ಮ. ಬಾಲಕ ಪ್ರಭೆಯೊಳುಪ್ಪುವ ಜನಕ ಜಾತಿಯೋ ಓಲಗದಿ ಭರತ ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ನೋಡಿ ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ನೋಡಿ ನೀಲ್ಲದಿವ ವಿಚಾರ ಕೇಳವ, ನೀನಿಲ್ಲದಿವ ವಿಚಾರ ಕೇಳಲಾಗ ಸನ್ಮಾನಿತರು ಬೇಡ. ರಾಮಾವತಾರವ ಮುಗಿಸಿ ಸಾನುರಾಗದಿ ಬೇರುವ ವೇಳೆಯೊಳು, ಸಾನುರಾಗದಿ ಬರುವ ವೇಳೆಯೊಳು ದ್ವಾಪರದಿ ದರ್ಶನವ ನೀವೆನೆನುತ್ತ ವನವೇಂದ್ರಗಿ ವೇದ ಬರೆಯೊಳು ಮೇರು ವಿನಿ
ವಿಶೇಷ? ನಿತ್ಯದ ಪದ್ಧತಿಯಂತೆ ಹ. ಸತ್ಯಲೋಕವನ್ನ ಸೇರಿದೆ. ಹ. ತಂದೆ ತಾಯಿಗಳನ್ನ ನೋಡಿ ಹ. ಅವರ ಪಾದ ಕೊಂದಿಸಿ ಅವರಿಂದ ಆಶೀರ್ವಾದವನ್ನ ಪಡೆದು ನಮೋ ನಮಃ. ಆಮೇಲೆ ಅಲ್ಲಿಂದ ಮುಂದುವರೆದಂತಹ ನಾನು ಹ. ಲೋಕದ ತಂದೆ ತಾಯಿಗಳು ಎನ್ನುವ ಹಾಗೆ ಕರೆಸಿಕೊಂಡಂತಹ ಹ. ಪಾರ್ವತಿ ಪರಮೇಶ್ವರರನ್ನ ನೋಡಿ ಹ. ಅವರಿಂದಲೂ ಆಶೀರ್ವಾದವನ್ನ ಪಡೆದೆ. ನಮಸ್ಕಾರ. ಆಮೇಲೆ ಆಮೇಲೆ ವೈಕುಂಠಕ್ಕೆ ಹೋಗಬೇಕು ಹ. ಅಂತ ಯೋಚನೆ ಮಾಡಿದೆ. ಏನುಂಟು ಅಲ್ಲಿ? ಏನುಂಟಲ್ಲಿ ಅಲ್ಲವೇ ಆ, ಆದ್ರೆ ಭೂವೈಕುಂಠ ಉಂಟಲ್ಲ, ಭೂವೈಕುಂಠ ಅದು ಎಲ್ಲುಂಟು ಸ್ವಾಮಿ? ಅದುವೇ ಅಯೋಧ್ಯೆ. ಅಯೋಧ್ಯೆಗೆ ಹೋದ್ರು ಗುರುಗಳೇ. ಅಯೋಧ್ಯೆಯ ಮಣ್ಣನ್ನು ಮೆಟ್ಟಿರುವ ಪಾದ ಆ, ಎಂದಡೆಯ ರಾಮ ಹುಟ್ಟಿದ ರಾಮ ಜನ್ಮಭೂಮಿ. ಹ್ಮ್. ಶ್ರೀರಾಮನ ಪರಿಪಾಲನೆ ಮಾಡಿರುವ ನಾಡಿನ ಮಣ್ಣನ್ನು ನೀವು ಮೆಟ್ಟಿದ್ದೀರಿ ಅಂತಾದ್ರೆ ಆ. ಇದು ನನಗೆ ಮಹಾಪ್ರಸಾದ. ಇದನ್ನು ನನ್ನ ನುಡಿಗೆ ತಾಗಿಸಿಕೊಂಡಿದ್ದೇನೆ. ಯಾಕೆ ಬರಲಿಲ್ಲ ಗುರುಗಳೇ? ತಿಳಿಯದೆಯೋ ನನ್ನ ಅಪರಾಧಗಳನ್ನು ಮಾಡಿದ್ದೆ ಹೌದು ಅಂತ ಆದ್ರೆ ಈ ಪ್ರಸಾದದಿಂದ ನನ್ನ ಪಾಪಗಳೆಲ್ಲ ಹೋಗಲ್ಪಡಲಿ ಎನ್ನುವ ಉದ್ದೇಶ ನನ್ನದು. ತಪ್ಪಾದಿದ್ದೆ? ಇಲ್ಲಪ್ಪ. ಸರಿ. ಆಮೇಲೆ ಆಮೇಲೆ ಸಪ್ತ ದ್ವಾರಗಳನ್ನ ದಾಟುವುದರ ಮುಖೇನವಾಗಿ ಒಂದೊಂದೇ ದ್ವಾರವನ್ನ ದಾಟಿ ರಾಜಾಂಗಣವನ್ನ ಪ್ರವೇಶ ಮಾಡಿದೆ. ಮಹಾಭಾಗ್ಯ, ಮಹಾಭಾಗ್ಯ. ಆಮೇಲೆ ಆ ರಾಜಾಂಗಣದಲ್ಲಿ ಆಮೇಲೆ ಎತ್ತರವಾದಂತಹ ಪೀಠದಲ್ಲಿ ಕುಳಿತಿರುವಂತಹ ಶ್ರೀರಾಮಚಂದ್ರನ ನಾನು ಕಂಡೆ. ಶ್ರೀರಾಮಚಂದ್ರನ ನನ್ನಡೆಯ ರಾಮನನ್ನು ನೀವು ಕಂಡಿರೆ. ನಾನು ಕಂಡೆ. ನಮೋ ನಮಃ. ಅಲ್ಲ ನೀವು ಹಾರಿದ್ರ ನಾನು ಇಳಿಸಿದ್ನ? ಯಾರು? ನಾನು ಹಾರಿದ್ದಲ್ಲ, ನೀನು ಇಳಿಸಿದ್ದಲ್ಲ, ಪೀಸಾಗಿದ್ದು ನನ್ನನ್ನು. ಯಾರು ಅದದ್ದು? ನಿಮಗೇನಾಗುವುದಿಲ್ಲ. ಯಾಕೋ ಉಚ್ಚರಿಸುವ ನಾಮ ರಾಮನಾಮ. ಅದು ಸ್ವಂತ ನನ್ನ ರಾಮನನ್ನ ಕಂಡೆ. ಸುದ್ದಿಯೇ ಬೇಡ. ಹೌದಾ? ಅಲ್ಲಂತಾದ್ರೆ ನನ್ನ ಕಥೆ ಮುಂದುವರಿಸುವುದಿಲ್ಲ. ರಾಮನನ್ನ ಕಂಡೆ. ಆ ರಾಮನ ಎಡ ಭಾಗದಲ್ಲಿ ಲೋಕಮಾತೆ, ರಾಮನ ಕಾಂತೆ ಸೀತಾಮಾತೆಯನ್ನು ನಾನು ನೋಡಿದೆ. ನಮ್ಮಮ್ಮ ಸೀತಾದೇವಿಯನ್ನು ಕಂಡಿರೋ. ಭೂಜಾತೆ, ಲೋಕಮಾತೆ, ಶ್ರೀರಾಮನೇ ಕಾಂತೆ ಕಂಡ ನಿಮ್ಮನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತಿದೆ ಗುರುಗಳೇ. ಅಂದ್ರೆ ನೀವು ನೋಡುವುದಕ್ಕೆ ಅಲ್ಲ, ಆವಾಗಲೇ ಎತ್ತಿ ಬೀಸಾಡಿದೆ. ಇನ್ನು ಮುಂದೆತ್ತಿ ಎಲ್ಲಿ ಹಿರಿಯ ಕೆಳಗೆ ಎತ್ತಿದ್ರೆ ನಿಮ್ಮ ಸುದ್ದಿಯೇ ಬೇಡ. ನೀವು ವಾರ್ತಾವಾಹಕರು. ಆಗಾಗ ಲೋಕಕ್ಕೆ ವಾರ್ತೆಗಳನ್ನು ತಂದು ಅರುಹಬೇಕಾದದ್ದು ನಿಮಗೆ ಭೀತಿ. ಆದ್ರಿಂದ ಸೀತಾಮಾತೆಯನ್ನ ಕಂಡೆ. ಆ ನಂತರ ಓಲಗದಲ್ಲಿ ಭರತ, ಶತ್ರುಘ್ನ, ಲಕ್ಷ್ಮಣ, ವಶಿಷ್ಠ, ಸುಮಂತ ಮೊದಲಾದವರೆಲ್ಲ ಕೂಡಿರುವಂತಹ ತುಂಬಿದ ಸಭೆಯನ್ನು ನಾನು ಕಂಡೆ. ಆನಂದ ರಾಮನ ಸಭೆ ಪುನಭೆಯಲ್ಲಿ ಹೇಗೆ ಕಳಾಹೀನವಾಗಿತ್ತು. ಒಂದು ದಿನವೂ ರಾಮನ ಸಭೆ ಕಳೆಗುತ್ತಿದ್ದನ್ನು ನಾನು ನೋಡಿಲ್ಲ ಗುರುಗಳೇ. ಪರೋಕ್ಷವಾಗಿ ಯಾರಿಂದಲೂ ಕೇಳಿ ತಿಳಿಯಲಿಲ್ಲ. ಹಾಗಾದ್ರೆ ನೀವು ಹೇಳ್ತೀರಿ ಅಂತಾದ್ರೆ ಇದು ಸುಮಾರ ಸತ್ಯ, ಅನುಮಾನವೇ ಇಲ್ಲ. ಹೇಳಿ ಗುರುಗಳೇ. ನನ್ನ ಪ್ರಾಣವನ್ನಾದರೂ ಅರ್ಪಿಸ್ತೇನೆ. ಶ್ರೀರಾಮನ ಸಭೆ ಪುನಃ ಚೇತನಗೊಳ್ಳುವಲ್ಲಿ ನಾನೇನು ಮಾಡಲಿ? ಇದಕ್ಕೆ ಕಾರಣವೇನು ಅಂತ ರಾಮನಲ್ಲಿಯೇ ನಾನು ಕೇಳಿದೆ. ಏನು ಉತ್ತರ? ಅವ ಹೇಳಿದ್ದು
ಹನುಮ ಎನ್ನುವ ಹಾಗೆ, ನೀನು ಎನ್ನುವ ಹಾಗೆ. ಕನಸು ಮನಸ್ಸಿನಲ್ಲಿಯೂ ಶ್ರೀರಾಮನಿಗೆ ಅಪಚಾರ ಮಾಡಿದವನಲ್ಲ ಸ್ವಾಮಿ. ನೀವಾದ್ರೂ ಕೇಳ್ಬೋದಿತ್ತಲ್ಲ, ಹನುಮಂತ ಏನ್ ತಪ್ಪು ಮಾಡಿದ್ದಾನೆ ಅಂತ ಕೇಳ್ಬೋದಿತ್ತಲ್ಲ. ಸುಮ್ಮನೆ ಬರ್ತೇನೆ ನಾನು, ಕೇಳಿದೆ. ಕಾರಣ ಬೇರೆನೇನಲ್ಲ, ನನ್ನ ಎದುರಿಗೆ ಕುಳಿತು ಸದಾ ನನ್ನ ಭಜನೆಯನ್ನ ಮಾಡುವಂತ ಆ ಹನುಮನಿಲ್ಲದೆ ಇರುವುದೇ ಕಾರಣ ಅಂತ ಹೇಳಿದ. ನನ್ನುடைய ಕಾಮನಿಗೆ ನನ್ನ ನೆನಪುಂಟೆ. ಹೌದಪ್ಪ. ಮತ್ತೆ ಅಷ್ಟೇ ಅಲ್ಲ, ಆದಷ್ಟು ಬೇಗ ಮೇರು ಪರ್ವತದಲ್ಲಿ ತಪಸ್ಸನ್ನ ಆಚರಿಸುತ್ತಾ ಇದ್ದಾನೆ, ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ತಡ ಮಾಡಿ ಬೇಡ, ಹೋಗುವ. ರಥ ಬಂದು ನಾನು ನೋಡಿದೆ. ನೀವಿರುವಾಗ ಮತ್ತೆ ರಥ ಯಾಕೆ ಗುರುಗಳೇ? ಅಂತ ಹೇಳುವುದು ಗುರುಗಳೇ, ನಾವೆಷ್ಟು ವೇಗವಾಗಿ ಬಂದಿದ್ದೇವೆ ನಮ್ಮ ಸುಂಟನಿಗೆ. ಎನ್ನ ತಂದೆಯಾಗಿರುವ ಮಂದಮಾರುತನ ಮೆದಿಗೆ ನಿತಿಬಾರದ ರೀತಿ ನಿತಿಬೀದಿ ಅತಿ ವೇಗದಿಂದಲೇ ಹೊರಟಿದ್ದೇವೆ. ಹೌದು. ಹಾಗಾದ್ರೆ ಇಲ್ಲಿ ನಿಲ್ಲುವುದಕ್ಕೇನು ಕಾರಣ? ನನಗೆ ಒಂದು ಸಮಸ್ಯೆ ಆದದ್ದು. ಸಮಸ್ಯೆ ನಿಮಗದ ಆಗಿರಬಹುದು, ಅದು ಉತ್ತರಿಸ್ತೇನೆ ನಾನು. ಏನದು? ಕಂಡಾಗ ನಂದನವನದ ನೆನಪಾಗುವುದು ನಮಗೆ. ಹೌದು ಗುರುಗಳೇ, ದೇವಲೋಕದ ನಂದನವನಕ್ಕಿಂತಲೂ ಮಿಗಿಲೇನಿ ಪೈವನ. ಇದಕ್ಕೆ ಅಧಿಕಾರಿ ಯಾರು? ಅವನ ಜಲ ಏನು, ಬಲ ಏನು, ಹೆಸರೇನು, ಊಸರೆ ನೀನು ಕೇಳಿದ ಹಾಗೆ ಬಹಳ ಸುಂದರವಾದಂತವನ. ಹೌದು. ಹಾಗಾದ್ರೆ ಈ ಪ್ರದೇಶ ಎನ್ನುವಂಥದ್ದು ಇಲ್ಲಿದ್ದದ್ದಲ್ಲ, ಸಮುದ್ರದ ಆಳದಲ್ಲಿರುವಂತಹ ಕುಶಸ್ಥಳಿ ಎನ್ನುವಂತಹ ಪ್ರದೇಶವನ್ನ ಯಾದವರು ಮೇಲಕ್ಕೆತ್ತುವುದರ ಮುಖೇನವಾಗಿ ದ್ವಾರಕೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದರು. ಸರಿ. ಆದ್ರೆ ಈ ನಾಡನ್ನಾಡುವಂತಹ ದೊರೆ
ಸಾಮಾನ್ಯ ನಳವನಲ್ಲ, ಬಲರಾಮ. ನಾನಲ್ವ? ಅವ ನೀನಲ್ಲ. ಅವ ಬೇರೆ. ಗುರುಗಳೇ, ಅಯ್ಯೋ. ನನ್ ನೋಡಿ ರಾಮ ಒಂದು ದಿನ ಬಲವಂತ ಅಂತ ಹೇಳ್ಕೊಳ್ಳಿಲ್ಲ ಲೋಕವನ್ನ ಇಲ್ಲ. ಹಾಗಾದ್ರೆ ಈ ಯುಗದಲ್ಲಿ ಹುಟ್ಟಿರುವ ಒಬ್ಬ ನೆನಪಿಲ್ಲ, ತಾನು ಬಲರಾಮ ಎಂದು ಹೇಳಿಸ್ಕೊಳ್ತಾನೆ ಅಂತಾದ್ರೆ ಅವನ ಬಲ ಎಷ್ಟುಂಟು ನೋಡಲೇಬೇಕು. ಹಾಗಾಗಿ ಹೋಗಿ ಯಾರು ರಾಮಮಠ ಬಂದಿದ್ದಾನೆ. ನಾನು ಪರಾಕ್ರಮ ತೋರಿಸ್ಬೇಕು. ನಾನು ಹೋಗುದಿಲ್ಲ. ಯಾಕೆ? ನಾನು ಹೋಗುದಿಲ್ಲ. ಹೇಳುವುದಕ್ಕೂ ಕಾರಣ ಉಂಟು. ಏನು? ಅವನಿಗೆ ಗುರುಗಳನ್ನೆಲ್ಲ ನೋಡಿದ್ರೆ ಭಕ್ತಿಯೇ ಇಲ್ವ ಅವನಿಗೆ? ಏನು ಹಾಗೆ ಮಾಡುದವ? ಅವನಿಗೆ ಕಾರಣ ನನ್ನಷ್ಟು ಬಲಾಢ್ಯರು ಇನ್ನೊಬ್ಬರಿಲ್ಲ, ಉಳಿದವರೆಲ್ಲ ಲೆಕ್ಕಕ್ಕಲ್ಲ ಅಂತ ಹೇಳು. ಹೌದಾ? ಹೌದೌದು. ಹಾಗಾಗಿ ಹೋಗುದು ಹೇಳುದು ಹೇಳ್ತೇನೆ ನಾನು. ಆದ್ರೆ ಅವ ಬರ್ತಾನೆ ಅನ್ನೋ ಭರವಸೆ ನನಗಿಲ್ಲ. ಬರುವಾಗ ಏನ್ ಮಾಡ್ಬೇಕು? ನೀನೇ ಏನಾದ್ರೂ ಮಾಡ್ಬೇಕು. ಅಲ್ಲ, ನೀವೇ ಹೇಳ್ಬೇಕು. ಇದು ಏನ್ ಮಾಡ್ಬೇಕು ಅಂತ ಒಂದು ಲಂಕೆಯಲ್ಲಿ ಮಾಡಿದ್ದೆ ನೋಡು. ಯಾವ್ದನ್ನ? ಅಶೋಕವನದಲ್ಲಿ. ಎಂತ ಮಾಡಿದೆ? ಇದು ವನ ಹಾಳು ಮಾಡುದು. ಎಂತ ಬುದ್ಧಿ ಗುರುಗಳೇ, ಬಲು ತೀಕ್ಷ್ಣವಾಗಿರುವಂತ ಬುದ್ಧಿ. ಮನೆ ಬುದ್ಧಿ ಅಲ್ಲ, ಒಂದು ನೆನಪಾಸಿ ಬುದ್ಧಿ ಹೇಳಿದ್ದು. ಅದನ್ನೇ ಹೇಳಿದ್ದು. ಅದ್ರ ಬೇಡ ನಾನು ಮಾಡ್ಕೊಳ್ತೇನೆ. ಯಾರು ಬರ್ತಾರೆ ನೋಡ್ತಾರೆ. ಬಲಭದ್ರನ ಸುಭದ್ರವಾದ ಆಡಳಿತವನ್ನು ಕ್ಷುದ್ರ ಕಪಿಯೊಂದು ಛಿದ್ರಗೊಳಿಸಿತ್ತು ಅಂತಾದ್ರೆ ಅದನ್ನು ಮುಗಿಸಲಾಗಬೇಕು. ಕ್ಷೀರಸಾಗರ ಎನ್ನುವುದೊಂದಿದೆ. ಆ ಕ್ಷೀರಸಾಗರದ ಮಧ್ಯದಲ್ಲಿ ದ್ವಾರಕಾ ನಗರಿ. ಆ ದ್ವಾರಕಾ ನಗರಿಗೆ 9 ಬಾಗಿಲು. ಓಹೋ, ಯಾಕೆ? ಯಾರಿಗೆ ಗೊತ್ತು? ನಮ್ಗೆ ಆಗದೆ ಇದ್ದವ್ರು ಹೇಳುದೇನು ಗೊತ್ತಾ? ಆ ಬಾಗಿಲಲ್ಲಿ ಬಂದ್ರೆ ಈ ಬಾಗಿಲಲ್ಲಿ ಓಡಿ ಹೋಗುದು, ಈ ಬಾಗಿಲಲ್ಲಿ ಬಂದ್ರೆ ಆ ಬಾಗಿಲಲ್ಲಿ ಹೋಗ್ತಾರೆ. ಅವ್ರು ಹೇಳಿದ್ದು ಸುಳ್ಳಾಗಲಿಕ್ಕಿಲ್ಲ. ಅದಲ್ಲ, ನಾವು ಪ್ರಪಂಚದಲ್ಲಿ ಮನ್ನಣೆ ಪಡೆದವರು. ಓಹೋ, ನಮ್ಮನ್ನ ಕಾಣುವುದಕ್ಕೆ ಬರುವುದು ಜನ ಜಂಗುಳಿ. ಓಹೋ, ಕಾಲಡಿಯಲ್ಲೆಲ್ಲ ಸಿಕ್ಕಿ ಯಾರೋ ಸಾಯುದು ಬೇಡ ಅಂತ 9 ಬಾಗಿಲು. ಯಾವ ಭಾಗದಿಂದ ಬೇಕಾದ್ರೆ ಬರ್ಬೋದು. ಆ ದ್ವಾರಕಾ ನಗರಿಯ ಅಧೀಶ ಬಲರಾಮನ. ಯಾರು? ಶ್ರೀರಾಮಚಂದ್ರನ. ಶ್ರೀರಾಮಚಂದ್ರ
ಲೋಕಮುಖದಲ್ಲಿ ಕೇಳಿದ್ದೇನೆ. ನಿನ್ನ ಕುರಿತಾಗಿ ಸಮೀಕ್ಷೆಯನ್ನ ಮಾಡಿದೆ. ನೀನು ಬಲ, ನಿನ್ನಲ್ಲಿ ಬಲ ಎನ್ನುವುದು ಹೆಚ್ಚೊಂದುಂಟು ಅಂತ. ಹಾಗಾದ್ರೆ ಲೋಕಮುಖದಲ್ಲಿ ಹಾಗಿದ್ದ ನನ್ನ ಬಲರಾಮ ಎಂದು ಗುರುತಿಸ್ತಾರೆ ಅಂತಾರೆ. ನಿನ್ನ ಬಲವನ್ನ ಎಷ್ಟಿದೆ ಎನ್ನುವುದನ್ನು ನೋಡುವುದಕ್ಕಾಗಿ ಇಷ್ಟನ್ನು ಮಾಡಿದ್ದೆ. ನನಗೊಂದು ಸಂದೇಹ. ಏನು? ನಾವು ಕೇಳಿದಂತೆ 3 ರಾಮರು. ಯಾರ್ಯಾರ? ಒಬ್ಬ ಬಿಸಿ ನೀರನ್ನು ಬಿಸಿಯನ್ನಾಗಿಸಿ ಕೊಡುವವ ಭಾರ್ಗವ ರಾಮ, ಮತ್ತೊಬ್ಬ ತಣ್ಣೀರನ್ನು ತಣಿಸಿ ಕುಡಿಯುವವ ಅಯೋಧ್ಯ ರಾಮ, ಇನ್ನೊಬ್ಬ ನಾನು ನೀರೇ ಹಾಕದೆ ಕುಡಿಯುವ. ಅಂದ್ರೆ ನೀರಿನ ಮಧ್ಯದಲ್ಲಿ ಇದ್ದೆ ಅಂತ ಹಾಗೆ ಮಾಡುವುದಾ? ವರುಣನಿಂದ ದತ್ತವಾದ ವಾರುಣಿ ಎನ್ನುವ ಸುರೆಯನ್ನ ನೀರೇ ಹಾಕದೆ ಕುಡಿಯುವ. ನನ್ನ ಸುದ್ದಿ. ಎಲ್ಲವಾದರೂ ನಿನ್ನನ್ನು ನಂಬಿದವರು. ಹೌದಾ? ನಾನು ಹೇಳಿಯೇ ಬಂದಿದ್ದೆ, ಕಾಲ್ ಮೇಲೆ ಹೊಡಿತೇನೆ ಅಂತ. ಕಾಲ್ ಮೇಲೆ ಹೊಡಿತೇನೆ ಅಂತ ಹೇಳಿದ್ದೆ. ಹೌದಾ? ಹೊಡೆದಿದ್ದೇನೆ. ನೀರು ಹಾಕದೆ ತಗೊಳ್ಳುವ ರಾಮನೇ, ನೀರು ಸೇರಿಸಿ ತಕೋ ಇನ್ನು ಬೇಕು. ಬಲಭದ್ರನಾದ ನಾನು ಬಂದ ಒಬ್ಬ ಸಾಮಾನ್ಯ ಮಂಗ ಅಂದ್ರೆ ಸುಮ್ಮನಿರುವುದ? ಹೋಗಿ ಬಡಿಯುವುದಕ್ಕೆ ಮುಂದಾದ. ಅದು ಮೊದಲು ಕೈ ಹಾಕದ್ದಕ್ಕೆ ಹಲಾಯುಧ, ತಪ್ಪಿಸ್ಲಿಕ್ಕೆ ಆಗಲೇ ಇಲ್ಲ. ರೂಢಿಯಲ್ಲಿ ಒಂದು ಮಾತು, ಕಪಿ ಮುಷ್ಟಿ ಅಂತ, ಅದು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಒಂದೆರಡು ಮುಷ್ಟಿಲು ಕೊಟ್ಟಿತು, ಆದ್ರೂ ನಾನು ಸಂತೋಷದಲ್ಲಿ. ಮತ್ತೆ ಯಾರು ಕಾಣುವುದಿಲ್ಲಲ್ಲ, ಜನ ನನ್ನ ಕಾಣುವುದರೊಳಗೆ ನಮ್ಮ ಮನೆ ವಿನಯದಿ ಬಿಡಿದೀಗ ತಂದೆಯೋ ಭಗಮಗಾರೋಷದಲ್ಲಿ ಕೊಂದೆಯೋ ತಂದೆಯೋ ತಂದೆಯೋ ಕೋತಿಯದಲ್ಲಿ ಎಂದೆಲ್ಲ ಅಣ್ಣ ಮಂಗ ಹೇಳಿದೆಯಲ್ಲ ಕೋತಿ, ಅದೇ ಇಲ್ಲಿ ನೀನ್ ಕಡೆ ತೋರಿಸ್ಬಿಟ್ಯಾ? ಹುಡುಕ್ತಾ ಇದ್ದೇನೆ ಪ್ರಚಾರದಲ್ಲಿ ಬಲರಾಮ ಮಂಗ ಹಿಡಿಯುವುದಕ್ಕೆ ಹೋಗಿದ್ದಾರೆ ಅಂತ. ಶಾರದೆಯ ಮಗ ನೀನು, ನಿನ್ನ ಭಾಷೆ ನೋಡಿದ್ರೆ ಬಲರಾಮ ಮಂಗ. ಅಲ್ಲ ಹೇಳಿದ್ರಪ್ಪ ಸತ್ತಾಯ್ತಾ? ಬಡಿದು ಕೊಂದಿದ್ದಾನ, ಬಿಡ್ಲಿಕ್ಕಿಲ್ಲ ನಿಮ್ಮ ಏನು ನಾವು ಮುಚ್ಚಿಡುವುದಿಲ್ಲ. ಯಾಕೆಂದ್ರೆ ಇವ್ರ ಬಾಯಿಗೆ ಬಿದ್ದ ಮೇಲೆ ಮುಗೀತದೆ. ಗಾಡಿ ಕೈಯಲ್ಲಿ ಕಸ್ತೂರಿ ಸಿಕ್ಕಿದಾಗೆ ನಡೆದಂತ ಹೇಳ್ಬಿಡ್ತೇನೆ. ದೂತ ಬಂದು ಹೇಳಿದ, ಸಿಟ್ಟು ತಡೆಯಲಿಕ್ಕಾಗಿದೆ, ಹೋಗಿ ಅವನಿಗೆ ಬಡಿಬೇಕು ಅಂತ ಹೋಗಿ ಹಲಾಯುಧ ಕಸಿದುಕೊಂಡಿದ್ದ. ಹೋಗುವಾಗ ಮಂಗನ ಹತ್ರ ಕೊಟ್ಟು ಹೋಯ್ತು. ನಮ್ದೆಲ್ಲ ನೀವು ಕೊಡುದು ಬೇಡ, ನಾವು ಕುಸ್ಕೊಳ್ಳು. ಆಮೇಲೆ ಯೋಚನೆ ಮಾಡಿದ್ರೆ ಯಾವಾಗ ನಿನ್ನ ಸ್ಪರ್ಶ ನನಗಾಯಿತು, ಆಗ ಬುದ್ಧಿಗೆ ಆವರಿಸಿದ ಮೌಢ್ಯ ದೂರಾಗಿ ನಾನು ಯಾರು ನೀನೇ ಯಾರು ಎಂಬುದು ಗೊತ್ತಾಯ್ತು. ನೀನು ತ್ರೇತೆಯಲ್ಲಿ ರಾಮ, ನಾನು ಲಕ್ಷ್ಮಣನಾಗಿದ್ದೆ. ಇಂದ್ರಜಿತವನ್ನು ಕೊಂದು ಬಂದಾಗ ನನ್ನ ಮೈಗೆ ನಾಟಿದ ಬಾಣಗಳನ್ನೆಲ್ಲ ಕಿತ್ತಿ ನೀನೇ ಹೇಳಿದ ಮಾತು, ಮುಂದಿನ ಅವತಾರದಲ್ಲಿ ನಿನಗೆ ತಮ್ಮನಾಗಿ ಹುಟ್ಟುತ್ತೇನೆ. ಗೊತ್ತಿಲ್ಲ, ಬೈದ್ಬಿಟ್ಟೆ, ಕ್ಷಮಿಸು. ಅಂದ್ರೆ ಇಲ್ಲಣ್ಣ, ಅದು ಒಂದು ನಿನ್ನಿಂದ ಒಂದು ಕೆಲಸ ಆಗ್ಲಿಕ್ಕುಂಟು. ಹೌದು, ಇನ್ನಲ್ಲ ನಾ ಎಂತ ಕೆಲಸ ಯಾಕೆ ಅಂತ ಹೇಳಿದ್ರೆ ಯೋಚನೆ ಬಂದವ ಸಾಮಾನ್ಯದವನಲ್ಲ, ತ್ರೇತೆಯ ಹನುಮಂತ ಬಂದವ. ಅದು ಪೆಟ್ಟು ಬಿದ್ದ ಮೇಲೆ ಗೊತ್ತಾಗಿಲ್ಲ. ರಾಮ ರೂಪದ ದರ್ಶನವನ್ನು ಪಡೆಯುವುದಕ್ಕಾಗಿ ಬಂದಿದ್ದಾನೆ. ಅವ ರಾಮನಾಗಿ ಕಾಣಿಸಿಕೊಳ್ತಾನೆ, ಜೊತೆಯಲ್ಲಿ ಲಕ್ಷ್ಮಣ ಬೇಡವೇನೋ ಅಣ್ಣ. ಆಗ ಕೆಲಸ ಉಂಟು ಎಂಬಲ್ಲಿ ಮತ್ತೆ ಹಾರ್ಲಿಕ್ಕೆ ಉಂಟು ಅಂತ ಯೋಚನೆ ಮಾಡೋದು ಬೇಡ, ಜೊತೆ ನಿಂತ್ಕೊಂಡಿದ್ರೆ ಆಯ್ತು. ಹಾಗಾದ್ರೆ ಅದೇ ಒಂದು ವೇಷ ಅಲ್ಲ, 2 ವೇಷ ಬೇಕಾದ್ರೆ ಸತ್ಯ ಬಂದ
ಗರುಡ ಗರುಡ ಹಾರಿ ಹೋದ ಗರುಡ ಹರಿದು ಬರ್ತಾ ಇದ್ದ. ಇನ್ನು ಒಂದು ಪ್ರಧಾನವಾದ ಕೆಲಸ ಆಗಿಕೊಂಡು ನನ್ನ ಕೆಲಸ ಆದಾಗ ಆಯ್ತು. ಇಲ್ಲಪ್ಪ ನಾನು ಹೆಂಡತಿಯನ್ನು ಸರಿ ಮಾಡ್ಕೊಡ್ಬೇಕಲ್ಲ. ನಿಮ್ಮ ಗಂಡ ಹೆಂಡಿಯರ ಮಧ್ಯದಲ್ಲಿ ನಾನು ಹಚ್ಚದ, ಹಾಗಾಗಿ ನಿಮ್ ಕರೆದ ಅಂದ್ರೆ ಉಳಿದವರನ್ನಾದ್ರೆ ನಾನು ಕರೀತೀನಿ. ನಾರದ ನನಗೆ ಸಂಬಂಧದಲ್ಲಿ ನೀವೇನಾಗಬೇಕು ಎನ್ನುವುದನ್ನು ನೆನಪು ಮಾಡ್ಬೇಕು. ಅಜ್ಜ ಮೊಮ್ಮಗನ ನಾರಂದದ ಅತೀತಿ ನಾರದ, ಜ್ಞಾನವನ್ನು ಕೊಡುವ ನಾರದ, ಅಜ್ಞಾನದಿಂದ ತುಂಬಿ ತುಡುಕುತ್ತಿರುವಂತಹ ನನ್ನ ಮಡದಿಯ ತನಗೆ ಜ್ಞಾನದ ಬೋಧನೆ ಆಗ್ಬೇಕು ಅಂತ ಅಂದ್ರೆ ನೀವೇ ಮಾಡ್ಬೇಕು. ಸರಿ, ಈ ಅಜ್ಜ ಮೊಮ್ಮಗನ ಸಂಬಂಧ ಇರುವ ಕಾರಣದಿಂದಲಾಗಿ ಪ್ರಯತ್ನ ಮಾಡ್ತೇನೆ. ಆಶೀರ್ವಾದ ಖಂಡಿತವಾಗಿ